ಬಿಟ್ಕಾಯಿನ್ ಕೇಸ್ನಲ್ಲಿ ಮೂವರ ಬಂಧನವಾಗಿರೋ ಹಿನ್ನೆಲೆ ಶ್ರೀಕಿ ಸುನೇಶ್ ಹೆಗ್ಡೆ ರಾಬಿನ್ ಖಂಡೇವಾಲ ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳ ವಿರುದ್ಧ ತನಿಖೆ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು. ಬಿಟ್ಕಾಯಿನ್ ಕೇಸ್ನಲ್ಲಿ ಮೂವರ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಶ್ರೀಕಿ ಸುನೇಶ್ ಹೆಗ್ಡೆ ರಾಬಿನ್ ಖಂಡೇವಾಲ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಆರೋಪಿಗಳ ವಿರುದ್ಧ ತನಿಖೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ತನಿಖೆ ವೇಳೆ ಮೂವರು ಆರೋಪಿಗಳ ಕೃತ್ಯ ಎಳೆಯಾಗಿ ಬಯಲಾಗಿದೆ. ಹ್ಯಾಕಿಂಗ್ ಮಾಡಿ ಆನ್ಲೈನ್ ಬೆದರಿಕೆ ಹಾಕ್ತಿದ್ದಂತಹ ಶ್ರೀಕಿ ಬಿಟ್ಕಾಯಿನ್ ಇಥೇರಿಯಂ ರೂಪದಲ್ಲಿ ಗಳಿಸ್ತಾ ಇದ್ದ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇತ್ತು. ಈಗ ವಿಚಾರಣೆಯನ್ನು ಮಾಡಿದಾಗ ಎಲ್ಲವೂ ಕೂಡ ಬಯಲಾಗಿದೆ. ಬಿಟ್ಕಾಯಿನ್ ಬ್ರೋಕರ್ ಆಗಿದ್ದಂತಹ ರಾಬಿನ್ ಅದನ್ನು ಟ್ರೇಡ್ ಮಾಡ್ತಾ ಇದ್ದ. ಎಲ್ಲರೂ ಕೂಡ ಸೇರಿಕೊಂಡು ಈ ರೀತಿಯಾಗಿ ಪ್ಲ್ಯಾನನ್ನು ಮಾಡಿಕೊಂಡು ನಡೆಸ್ತಾ ಇದ್ದರು. ಹಣವನ್ನು ಭಾರತೀಯ ರೂಪಾಯಿಗೆ ಕನ್ವರ್ಟ್ ಮಾಡ್ತಾ ಇದ್ದ ರಾಬಿನ್. ಏನು ಬೇರೆ ದೇಶದ ರೀತಿಯಲ್ಲಿ ಏನು ಕರೆನ್ಸಿ ಏನಿರುತ್ತೆ ಅದನ್ನು ನಮ್ಮ ಭಾರತದ ಕರೆನ್ಸಿಗೆ ಕನ್ವರ್ಟ್ ಮಾಡ್ತಾ ಇದ್ದ ರಾಬಿನ್. ಉದ್ಯಮಿಯಾಗಿದ್ದಂತಹ ಸುನೀಶ್ ಹೆಗ್ಡೆ ಶ್ರೀಕಿ ಬಳಿಕ ಹ್ಯಾಕ್ ಮಾಡಿಸ್ತಾ ಇದ್ದ. ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಹ್ಯಾಕ್ನಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಬಿಟ್ಕಾಯಿನನ್ನು ಇಟ್ಕೊಂಡು ಈ ರೀತಿಯಾಗಿ ಒಂದು ಅಕ್ರಮವಾದಂಥ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದರು. ಮುಖ್ಯವಾಗಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ತನಿಖೆಯಲ್ಲಿ ಈಗಾಗಲೇ ಭಾಗವಾಗಿರುವಂತಹ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ವಿಚಾರಣೆಯನ್ನು ಸ್ಥಗಿತ ಮಾಡಿದ್ದಾರೆ. ಈಗಾಗಲೇ ಮೂವರನ್ನು ಏನು ಅರೆಸ್ಟ್ ಮಾಡಿದ್ದಾರೆ, ಇವರ ವಿಚಾರಣೆಯನ್ನು ನಡೆಸಿದಾಗ ಎಲ್ಲ ಸತ್ಯಾಸತ್ಯ ಎಲ್ಲವೂ ಸಹಿತ ಇಲ್ಲಿ ಎಳೆಯಾಗಿ ಬಯಲಾಗಿದೆ. ಸೊ ಆದ್ದರಿಂದ ಏನು ಶ್ರೀಕಿ ಆಗಿರ್ಬೋದು, ಸುನೀಶ್ ಹೆಗ್ಡೆ ಆಗಿರ್ಬೋದು, ರಾಬಿನ್ ಖಂಡೇವಾಲ ಇವರನ್ನ ಮೂವರನ್ನು ಸಹಿತ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಹಾಗೆ ವಿಚಾರಣೆಯನ್ನು ಸಹಿತ ನಡೆಸ್ತಾ ಇದ್ದಾರೆ. ಏನು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡ್ತಾ ಇದ್ರು ಅನ್ನುವಂತಹ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಶ್ರೀಕಿ ಜೊತೆಗೆ ರಾಬಿನ್ ಖಂಡೇವಾಲ ಮತ್ತು ಸುನೀಶ್ ಹೆಗ್ಡೆ ಎಂಬ ಇಬ್ಬರು ಸಹಚರರನ್ನು ಸಹಿತ ಈಗಾಗಲೇ ಬಂಧಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಅದರ ಜೊತೆಗೆ ಜಾಮೀನಿನ ಮೇಲೆಗೆ ಹೊರಬರ್ತಿದ್ದಂತಹ ಶ್ರೀಕಿ ಇಡಿ ಬಂಧನಕ್ಕೂ ಒಂದು ದಿನ ಮುನ್ನವೇ ಅಮೇರಿಕಾ ಕಂಪನಿಯೊಂದರ ಜೊತೆಗೆ ಸರ್ವರ್ ಹ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಈಗಾಗಲೇ ಕೇಳಿಬಂದಿದೆ. ಸೊ ಮೂವರು ಕೂಡ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡು ಏನೆಲ್ಲ ಹ್ಯಾಕ್ ಮಾಡ್ತಾ ಇದ್ರು ಅದಕ್ಕೆ ಈಗಾಗಲೇ ಬ್ರೇಕ್ ಹಾಕಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ವಿಚಾರಣೆಯನ್ನು ಸ್ಥಗಿತ ಮಾಡ್ತಾ ಇದ್ದಾರೆ.